ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಮುಂದುವರೆದಿದೆ. ಇದೀಗ ಮತ್ತೆ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಆದಷ್ಟು ಬೇಗ ಒಳ್ಳೆಯದ್ದೇ ಆಗುತ್ತೆ ಎಂದು ಹೇಳಿದ್ದಾರೆ. ಸಿಹಿ ಸುದ್ದಿ ಬರಲಿದೆ, ಸ್ವಲ್ಪ ದಿನ ಕಾಯಬೇಕು ಅಷ್ಟೇ, ಆದಷ್ಟು ಬೇಗ ಒಳ್ಳೆಯದ್ದೇ ಆಗತ್ತೆ ಅನ್ನೋದಾಗಿ ಹೇಳಿದ್ರು. ಒಳ್ಳಾಗಿದೆ ಅಂತೇಳಿ ಜನಗಳು ಮಾತಾಡ್ತಿದ್ದಾರೆ. ಏನೂ ಇಲ್ಲ, ಆದಷ್ಟು ಬೇಗ ಅದೆಲ್ಲ ಒಳ್ಳೇದಾಗ್ತದೆ, ಸಿಹಿ ಸುದ್ದಿ ಬರ್ತದೆ. ಇನ್ನೊಂದು ಕೇವಲ ಸ್ವಲ್ಪ ದಿನ ಕಾಯ್ದೆ ಅಲ್ಲ. ಈ 15 ಕೊನೆ ಭವಿಷ್ಯ, ಈ 15 ಕನ್ಫರ್ಮ್ ಆಗಿ ಆದಾಯ ಆಗ್ತೀರಿ ಅಂತ ಹೇಳಿದ್ರಿ. ಸಾಕಷ್ಟು ಜನ ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಡೇಟ್ ಏನಾದ್ರು ಕೊಡ್ತೀರಾ ಸರ್? ಏನಿಲ್ಲ, ಇನ್ನೇನು ಸ್ವಲ್ಪ ದಿನ ಇದೆ, ಸ್ವಲ್ಪ ಸಾಕು. ಸುಳ್ಳಾಗಿದೆ. ಸಂಪುಟ ಪುನರ್ರಚನೆಗೆ ಶಾಸಕರ ಒತ್ತಾಯ ತಪ್ಪೇನಲ್ಲ. ಸಚಿವರಾಗಲು ಅವರಿಗೂ ಸಾಮರ್ಥ್ಯ ಇದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು. ನನಗೆ ನನ್ನ ಖಾತೆ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆ ನಡೆಸಿದ್ದೇನೆ. ನನಗೆ ಗೃಹ ಇಲಾಖೆ ಜೊತೆಗೆ ಬೇರೆ ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ ಎಂದಿದ್ದಾರೆ. ಇನ್ನು ಸಿಎಂ ಸ್ಥಾನ ಕೊಟ್ಟರೂ ನಿಭಾಯಿಸ್ತೀರಾ ಎಂಬ ಪ್ರಶ್ನೆಗೆ ಏನ್ ಕೊಟ್ಟರೂ ನಾನು ನಿಭಾಯಿಸ್ತೇನೆ, ಆ ಸಾಮರ್ಥ್ಯ ನನಗಿದೆ ಅಂತ ಹೇಳಿದ್ದಾರೆ. ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ದೇರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟ್ರಿಗಳು ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಇರುತ್ತೆ. ಇದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಯಾರು ಎಲ್ಲಿ ಕೇಳಿದ್ದೆ? ನಿಮ್ಮ ಹತ್ರ ಹೇಳಿದ್ನ? ಹಂಗಲ್ಲ ರೀ, ನೋಡಿ ನಾನಿಲ್ಲಪ್ಪ, ಆ ಥರ ಅಸಮಾಧಾನ ಏನಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಡೆಸಿದ್ದೇನೆ. 8 ವರ್ಷ ಆಗ್ತಾ ಇದೆ. ಅಂದರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದರೆ 8 ವರ್ಷ ಆಗ್ತಾ ಇದೆ ಗೃಹ ಇಲಾಖೆ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಏನು ಕೊಟ್ಟರು ನಿಭಾಯಿಸ್ತೀನಿ ರೀ. ಏನು ಕೊಟ್ಟರು ನಿಭಾಯಿಸ್ತೀನಿ. ನೋಡಪ್ಪ, ಏನು ಕೊಟ್ಟರು ನಿಭಾಯಿಸ್ತೀನಿ, ಆ ಸಾಮರ್ಥ್ಯ ನನಗಿದೆ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆ ಗೊಂದಲದ ಬಗ್ಗೆ ಮಾತನಾಡಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿವರೆಗೂ ಚರ್ಚೆಯಾದ ಬಗ್ಗೆ ಮಾಹಿತಿ ಇಲ್ಲ. ರಾಹುಲ್ ಗಾಂಧಿಯವರು ಯಾವ ರೀತಿ ಹೇಳುತ್ತಾರೋ ಅದೇ ರೀತಿ ಸಿದ್ದರಾಮಯ್ಯ, ಡಿಕೆಶಿ ನಡೆದುಕೊಳ್ಳುತ್ತಾರೆ. ಮುಖ್ಯಮಂತ್ರಿ ಸ್ಥಾನ ಗೊಂದಲದಿಂದ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿ ತೊಂದರೆಯಾಗಿಲ್ಲ. ಹೈಕಮಾಂಡ್ ಎಲ್ಲ ಗೊಂದಲಗಳನ್ನ ಶೀಘ್ರದಲ್ಲಿ ಬಗೆಹರಿಸುವ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು. ಸಿಎಂ ಬದಲಾವಣೆ ಮತ್ತೊಂದು ಗಮನಿಸ್ತಾ ಇದ್ದಾರೆ. ಅವ್ರು ಇನ್ನೂವರೆಗೆ ಅಲ್ಲಿ ಯಾವುದೂ ಚರ್ಚೆಗಳಾಗಿಲ್ಲ ನನಗೆ ತಿಳಿದು ಬಂದಂತೆ. ರಾಹುಲ್ ಜಿ ಅವರು ಹೇಳುವವರೆಗೆ ದಾಗೆ ಇರೋದು. ಅವರು ಮತ್ತು ನಮ್ಮಿಬ್ಬರು ನಾಯಕರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದರೆ ನಾವು ರೆಡಿ ಅಂತೇಳಿ ಹೇಳಿದ್ದಾರೆ. ಸುಮ್ಮನೆ ಇದು ಮಾಧ್ಯಮದಲ್ಲೇನೋ ಓಡಾಡ್ತಾ ಇದೆ, ಅಲ್ಲೊಬ್ರು ಮಾತಾಡ್ತಾರೆ. ಹೈಕಮಾಂಡ್ ಸಮರ್ಥವಾಗಿದೆ, ಅವ್ರು ಅಂಥದನ್ನೆಲ್ಲ ನಿಭಾಯಿಸ್ಕೊಂಡು ಹೇಳ್ತಾರೆ. ನನ್ನ ತಿಳಿದಂಗೆ ಅಂಥ ವಾತಾವರಣ ಇಲ್ಲ. ಮುಖ್ಯಮಂತ್ರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ಹೇಳಿದಂಗೆ ಇಂಥ ಒಂದು ಸುದ್ದಿಗೆ ಒಂದು ಇತಿಶ್ರೀ ಹಾಡಬೇಕು. ಆದಷ್ಟು ಬೇಗ ನಮ್ಮವರೊಂದು ಇತಿಶ್ರೀ ಹಾಡಬೇಕು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆಗೆ ಸಿದ್ಧತೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಈಗಾಗಲೇ ಕೆಎಸ್ಆರ್ಟಿಸಿ ನಷ್ಟದಲ್ಲಿದೆ. ಡೀಸೆಲ್ ದರವನ್ನ ಒಂದು ಸಲ 3.75 ಪೈಸೆ ಮಾಡಿದ್ರು, ಈಗ 90 ಪೈಸೆ ಜಾಸ್ತಿ ಮಾಡಿದ್ದಾರೆ. ಬಸ್ಗಳನ್ನ ನಾವೇನು ನೀರು ಹಾಕಿ ಓಡಿಸಲಾಗತ್ತಾ? ಮೋದಿ ಅವರನ್ನ ಕೇಳಬೇಕು, ಈ ದೇಶ ಉದ್ಧಾರ ಮಾಡೋ ವ್ಯಕ್ತಿ ಅಲ್ವಾ ಎಂದು ವಾಗ್ದಾಳಿ ನಡೆಸಿದ್ದಾರೆ. 100% ಮಾಡಲೇಬೇಕಲ್ವಾ? ಇವರು ಮೋದಿಯವರು ಎಷ್ಟು ಜಾಸ್ತಿ ಮಾಡಿದ್ರು? ಒಂದು ಸಾರಿ ₹3.75 ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ದಾರೆ. ನಾವು ಹಂಗೆ ಬಸ್ ಬರೀ ನೀರು ಇದು ಓಡಿಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ? ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರು ಇನ್ನೂ ಒಪ್ಕೊಂಡಿಲ್ಲ, ತಿರ್ಗಿ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ, ಎಲ್ಲಿ ಬರುತ್ತೆ ದುಡ್ಡು? KSRTC ಈಗಲೇ ಲಾಸಲ್ಲಿ ಐತೆ. ಸಾಲು ಆಗಿಲ್ಲ, ತಿರ್ಗಾ ಮುಖ್ಯಮಂತ್ರಿಗಳು ಇವರೆಲ್ಲ ಕರೆದು ಮಾತಾಡ್ತಾರೆ.
ಮಳೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರದಿಂದ ಏಕಾಏಕಿ ಹೊರಹಾಕಲಾಗಿದೆ. ಕಳೆದ 4 ದಿನದಿಂದ ಕಾಳಜಿ ಕೇಂದ್ರದಲ್ಲಿದ್ದ ಜನ ಗದಗ ಜಿಲ್ಲಾಡಳಿತದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸೋಮವಾರ ರಾತ್ರಿ ಸುರಿದ ಮಳೆಯಿಂದಾಗಿ ಬಡಾವಣೆಯ 100 ಮನೆಯ ಶೀಟ್ಗಳು ಹಾರಿ ಹೋಗಿದ್ದು ಕುಟುಂಬಗಳು ಬೀದಿಗೆ ಬಿದ್ದಿದೆ. ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಿದ ಜಿಲ್ಲಾಡಳಿತ ನಿನ್ನೆ ಕೆಲವರಿಗೆ 5,000 ಪರಿಹಾರ ನೀಡಿ ಮನೆಗೆ ಹೋಗುವಂತೆ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಶಾಲೆಯ ಆವರಣದಲ್ಲೇ ಜನ ವಾಸವಾಗಿದ್ದಾರೆ. ಊಟದ ವ್ಯವಸ್ಥೆ ಇಲ್ಲದಿದ್ರೂ ಪರವಾಗಿಲ್ಲ, ಇರೋದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ವಿಜಯಪುರದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜು ಕಟ್ಟಡ ಉದ್ಘಾಟನೆ ವಿಶೇಷವಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಾಸಕ ಯತ್ನಾಳ್ ಜೊತೆಗೆ ವಿದ್ಯಾರ್ಥಿಗಳು ಫೋಟೋ ತೆಗೆಸಿಕೊಂಡು ಸಂಭ್ರಮಿಸಿದ್ರು. ಕೊನೆಗೆ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ವಿದ್ಯಾರ್ಥಿಗಳಿಗೆ ಯತ್ನಾಳ್ ಧನ್ಯವಾದ ಎಂದು ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿಗಳು ಜೈ ಶ್ರೀರಾಮ ಎಂದು ಧನ್ಯವಾದ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಇತ್ತೀಚೆಗಷ್ಟೇ ಹಿಜಾಬ್ ವಿವಾದದಲ್ಲಿ ಶಾಲೆಯಲ್ಲಿ ಜೈ ಶ್ರೀರಾಮ ಎನ್ನುವಂತೆ ಯತ್ನಾಳ್ ಕರೆ ಕೊಟ್ಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.